ಇಷ್ಟು ದಿನ ಇಬ್ಬರು ಹೋಗ್ತಾ ಇದ್ವಿ, ನಾನು ಮಂಜು. ಇವಾಗ ನಮ್ಮ ಮಿನಿ ಸಹ ಜಾಯ್ನ್ ಆಗಿದ್ದಾಳೆ. ಇವತ್ತು ಫಸ್ಟ್ ಟೈಮ್ ಮಿನಿನ್ ಕರ್ಕೊಂಡು ಮಾಲ್ಗೆ ಹೋಗ್ತಾ ಇದೀವಿ. ನೋಡೋಣ ಯಾವ ಥರ ಎಕ್ಸೈಟೆಡ್ ಇದೆ ತುಂಬ. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. 3 months, ಆಫ್ಟರ್ 3 months ಆಚೆ ಕಾಣಿಸಿದ್ರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಆಲ್ರೆಡಿ ಹೇಳಿದ್ದೀನಿ ಮಾಲ್ಗೆ ಹೋಗ್ತಾ ಇದ್ದೀವಿ ಅಂತ. ಆಫ್ಟರ್ 3 months ಅಂತಲೇ ಹೇಳ್ಬೋದು. ಇವಾಗ ನಾನು ವಿಡಿಯೋ ಎಡಿಟ್ ಮಾಡ್ತಾ ಇರೋದು ಬಂದು 9th ಮಂತಲ್ಲಿ ಮಾಡ್ತಾ ಇದ್ದೀನಿ. ಬೇಬಿಗೆ ಇವಾಗ 9 months ಆಗಿದೆ. ಸೊ ಇದು 3rd ಮಂತಲ್ಲಿ ಇದ್ದಾಗ ಹೋಗಿದ್ದು. ಅಮ್ಮನ 1 month ಬ್ಯಾಕಿಂದನೇ ನಾನು ಹೋಗಬೇಕು ಅಂತ ಕೇಳ್ತಾ ಫುಲ್ಲು ಹಠ ಮಾಡಿದ್ದೆ. ಸೊ ಫೈನಲಿ ಇವಾಗ ಆಚೆಗೆ ಹೋಗಿದ್ದೀನಿ. ಫುಲ್ಲು ಹ್ಯಾಪಿ ಆಗಿಬಿಡ್ತು, ತುಂಬ ಖುಷಿ ಆಗಿಬಿಡ್ತು ಆಚೆ ಹೋಗಿದ್ದಕ್ಕೆ. ಯಾಕಂದರೆ ಮನೆಯಲ್ಲೇ ಇರ್ತಾಯಿದ್ದೆ 3 monthsವರೆಗೂ, ಎಲ್ಲೂ ಆಚೆ ಸಹ ಹೋಗ್ತಾ ಇರಲಿಲ್ಲ, ಆ ಥರ ಇತ್ತು. ಆಮೇಲೆ ಇವಾಗ ಮಾಲ್ ಆಫ್ ಏಷ್ಯಾಗೆ ಹೋಗೋಣ, ಹೊಸ್ದಾಗಿ ಬೇರೆ ಓಪನ್ ಆಗಿದೆ ಅಲ್ಲ ಅಂತ ಆವಾಗ ಹೋದ್ವಿ. ಸೊ ಫೈನಲಿ ಮಾಲ್ಗೆ ಬಂದ್ವಿ. ಮಗುನ ಸಾಂಗವಿ ಎತ್ಕೊಂಡಿದ್ದಾಳೆ. ಕ್ಯಾರಿ ಬ್ಯಾಗ್ನೂ ಕ್ಯಾರಿ ಮಾಡಿದ್ವಿ, ಬಟ್ ಆದರೆ ಪಾಪು ಅದರಲ್ಲಿ ಕುತ್ಕೊಳ್ಲಿಲ್ಲ. ಇನ್ನೂ 3 months ಅಲ್ವಾ, ಅಷ್ಟು ಕಂಫರ್ಟ್ ಇರಲಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಅವಳು ಕುತ್ಕೊಳ್ಲಿಲ್ಲ. ಸಾಂಗವಿನ ಎತ್ಕೊಂಡಿದ್ಲು. ಆಮೇಲೆ ಇವಾಗ 9 months ಅಲ್ವಾ, ಇವಾಗ ಎಲ್ಲಿ ಹೋದ್ರೂ ಸಾಂಗವಿನ ಎತ್ಕೊಂಡಿರ್ತಾಳೆ. ನನಗಂತೂ ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು. ಮಗುನ ಎತ್ಕೊಳ್ಳೋದ್ರಲ್ಲಿ ಫಸ್ಟ್ ಇರ್ತಾಳೆ ಅವಳು. ಬಿಡೋದು ನನ್ನ ಕೈಗೆ ಕೊಡೋದೇ ಇಲ್ಲ. ಬೆಲ್ಲ ಬ್ಯಾಗೆಲ್ಲ ನಾನು ಕ್ಯಾರಿ ಮಾಡಬೇಕು, ಮಗುನೆಲ್ಲ ಅವಳು ಕ್ಯಾರಿ ಮಾಡ್ತಾಳೆ. ಮಿನಿಂಗ್ ಕರ್ಕೊಂಡು ಬಂದಿರೋದು ನೋಡಿ, ಆಟಾಡ್ಕೊತಾ ಇದ್ದಾಳೆ. ಇದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಮಿನಿ ನೋಡು, ಫ್ರೆಂಡ್ಸ್ಗೆ ಹಾಯ್ ಹೇಳು. ಹಾಯ್ ಹಾಯ್. ಸೊ ಮಂಜುವರೆಲ್ಲ ಏನೋ ತೊಗೊಬರಕ್ಕೆ ಹೋಗಿದ್ದಾರೆ. ಊಟ ಮಾಡಿರಲಿಲ್ಲ ಮನೆಯಲ್ಲಿ, ಇಲ್ಲಿ ಬಂದು ತಿನ್ನೋಣ ಅಂತಲೇ ಇತ್ತು ಮೈಂಡಲ್ಲಿ, ಅದಕ್ಕೆ ಇದ್ದೀವಿ. ಇವಾಗ ಇಲ್ಲಿ ಊಟ ಮಾಡಬೇಕು. ತುಂಬ ದಿನ ಆದಮೇಲೆ ಪಿಜ್ಜಾ ತಿನ್ಬೇಕು ಅನ್ನಿಸ್ತಾ ಇತ್ತು. ಯಾಕಂದರೆ ಬರೀ ರೈಸ್ ತಿಂದು ಬೋರ್ ಆಗಿಬಿಟ್ಟಿತ್ತು, ಬಾಯೆಲ್ಲ ಕೆಟ್ಬಿಟ್ಟಿತ್ತು. ಅದಕ್ಕೆ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡಿದ್ದೆ ಅಷ್ಟೇ, ಬೇರೆ ಇನ್ನೇನು ತೊಗೊಳ್ಲಿಲ್ಲ. ಅಲ್ಲಿ ಪಿಜ್ಜಾ ತಿಂದ್ಕೊಂಡು ಮಗುಗೆ ಫೀಡ್ ಮಾಡಬೇಕಿತ್ತು. ಫೀಡ್ ಮಾಡಿಸ್ಬಿಟ್ಟು ಹಾಗೆ ಪ್ಯಾಂಪರ್ಸ್ನ ಚೇಂಜ್ ಮಾಡಿಕೊಂಡು ಆಚೆ ಬಂದ್ವಿ. ಅದೇ ಅದೇ ಮಿನಿ ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಮಂಜುವರೇ ಹೇಗಿತ್ತು ಮಿನಿನ್ ಕರ್ಕೊಂಡು ಬಂದಿರೋದು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆಯಾ? ಬಾಬಾ ಇನ್ನು ಶಾಪ್ಸ್ ಎಲ್ಲ ಏನು ಅಷ್ಟು ಓಪನ್ ಆಗಿರಲಿಲ್ಲ ನಾವು ಹೋದಾಗ. ಯಾಕಂದರೆ ಇದು 6 months ಬ್ಯಾಕ್ ತೆಗೆದಿರೋ ವಿಡಿಯೋ. ಅವಾಗ ಇನ್ನೂ ಹೊಸದಲ್ವ ಇದು, ಅದಕ್ಕೆ ಅಷ್ಟು ಶಾಪ್ಸ್ ಎಲ್ಲ ಏನೂ ಓಪನ್ ಇರಲಿಲ್ಲ. ಮ್ಯಾಕ್ಸ್ ಮಾತ್ರ ಇತ್ತು. ಇನ್ನೊಂದು ಮಗುಗೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ತುಂಬ ಆಸೆಯಿಂದ ಈ ಮಾಲ್ಗೆ ಬಂದೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು. ಮಗುಗೆ ನಾನೇ ಇವಾಗ ಫಸ್ಟ್ ಟೈಮ್ ತೊಗೊತಾ ಇದ್ದೀನಿ ಅಂತ. ಇಷ್ಟು ದಿನ ಎಲ್ಲ ನನ್ನ ಮಂಜುಗೆ ಇಲ್ಲ ಸಾಂಗವಿಗೆ, ಇಲ್ಲಾಂದರೆ ನನ್ನ ತಮ್ಮಗೆ ಹೇಳ್ತಾ ಇದ್ದೆ ತೊಗೊಬರೋಕ್ಕೆ ಬಟ್ಟೆನ. ಇವಾಗ ನಾನೇ ಸೆಲೆಕ್ಟ್ ಮಾಡೋಣ ಅಂತ ಹೋಗಿದ್ದೆ, ಬಟ್ ಒಂದು ಶಾಪ್ ಸಹ ಮಕ್ಕಳದು ಸಿಕ್ಕಲಿಲ್ಲ. ಮ್ಯಾಕ್ಸ್ ಮಾತ್ರ ಇತ್ತು, ಬಟ್ ಅದರಲ್ಲಿ ಪಾಪುಗೆ ಅಷ್ಟಿಷ್ಟ ಆಗೋ ಬಟ್ಟೆ ನನಗೆ ಸಿಗಲಿಲ್ಲ. ಮತ್ತು ನಾನು ಟಿ ಶರ್ಟ್ಸ್ ತೊಗೊಂಡೆ. ನೋಡ್ತಾ ಇರ್ಬೋದು, ಇನ್ನೂ ಏನು ಶಾಪ್ಸ್ ಎಲ್ಲ ಅಷ್ಟು ಓಪನ್ ಆಗಿಲ್ಲ. ಇಂಟೀರಿಯರ್ ಮಾತ್ರ ಮಸ್ತ್ ಇದೆ, ತುಂಬ ಚೆನ್ನಾಗಿದೆ. ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಬನ್ನಿ. ಇವಾಗ ಮೊನ್ನೆ ರೀಸೆಂಟಾಗಿ ಹೋಗಿದೆ, ಬಟ್ ಎಲ್ಲ ಶಾಪ್ಸು ಓಪನ್ ಇತ್ತು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಮಾಲು, ಎಲ್ಲ ಲಕ್ಸುರಿ ಬ್ರ್ಯಾಂಡ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ಈಗ ಟೈಮ್ ಆಲ್ಮೋಸ್ಟ್ ಒಂದು 8 o'clock ಆಗಿಬಿಟ್ಟಿದೆ. ಸೊ ಇವಾಗ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಆನ್ ದಿ ವೇಲಿ ಊಟ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ದೇವನಹಳ್ಳಿ ಹತ್ರ ಶ್ರೀನಿಧಿ ಅಂತ ಹೋಟೆಲ್ ಇತ್ತು, ತುಂಬಾ ಚೆನ್ನಾಗಿತ್ತು ಅಲ್ಲಿ. ಅದಕ್ಕೆ ಅಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ. ಇನ್ನಿಲು
ಏನು ಆರ್ಡರ್ ಮಾಡ್ತೀನಿ ಅಂಕಿತಾ? ನೀನಿ ಅಲ್ಲಿ ನೋಡು ನೋಡು ಪಪ್ಪ ನೋಡು ಪಪ್ಪ ನೋಡು. ಹಾಯ್ ಫ್ರೆಂಡ್ಸ್. ಇದೆಲ್ಲ 3rd ಮಂತಲ್ಲಿ ತಿಂದಿರೋದಲ್ವಾ, ಇವಾಗ 9 ಮಂತ್ಸು. 9 ಮಂತ್ಸಲ್ಲಿ ಇವಾಗ ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಏನೂ ತಿಂತಾ ಇಲ್ಲ, ಸ್ಟ್ರಿಕ್ಟ್ ಡಯಟಲ್ಲಿ ಇದ್ದೀನಿ ಇವಾಗ. ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ ನಾನು 6 kgs ರೆಡ್ಯೂಸ್ ಆಗಿದ್ದೀನಿ. ಫುಲ್ ಹ್ಯಾಪಿ. ಆ್ಯಂಡ್ ಬರ್ಡೇ ಅಷ್ಟಲ್ಲಾದರೂ ನಾನು ಫಿಟ್ಟಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟವರೆಗೂ ಹೋಗುತ್ತೆ ಈ ಡಯಟ್ ಅಂತ. ನಾನು ಶೇರ್ ಮಾಡ್ತೀನಿ ನಾನು ಯಾವ ಥರ ಎಲ್ಲ ಡಯಟ್ ಮಾಡಿದ್ದೆ ಅಂತ. ಸೊ ಇವಾಗ ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೆ ಮನೆಗೆ ಹೋಗ್ತಾ ಇದ್ವಿ. ಅಮ್ಮ ಅಂತೂ ಚೆನ್ನಾಗಿ ಬೈತಾರೆ ನಮ್ಮನ್ನು, ಯಾಕೆಂದರೆ ಬೇಗ ಬರ್ತೀವಿ ಅಂತ ಹೋಗಿದ್ದು, ಬಟ್ ಇಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಬರಲ್ಲ. ಕರ್ಕೊಂಡು ಹೋಗಿದ್ರಾ? ಯಾರಮ್ಮ? ಯಾರು ಕರ್ಕೊಂಡು ಹೋಗಿದ್ದಿದ್ದು ನಿನ್ನ? ಟೂರ್ ಕರ್ಕೊಂಡು ಹೋಗಿದ್ರಾ? ನೋಡಕ್ಕೆ ಬಾ ಅಂತ ಕರ್ಕೊಂಡು ಹೋಗಿದ್ರಾ? ಹೋಗ್ಬೇಡ ನೀನು ಮೇಲೆ. ನಾನು ಬರಲ್ಲ. ನಾನು ಅಮ್ಮಮ್ಮ ಜೊತೆ ಇರ್ತೀನಿ, ಹೋಗ್ರಿ ನೀವು ಅಲ್ಲ. ಹೋಗಲ್ಲ ಹೋಗ್ತೀಯಾ? ನೈಟ್ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದು ಮಾರ್ನಿಂಗ್ ಆಗಿದೆ. ಟೈಮ್ ಬಂದು 11:30 ಆಗಿಬಿಟ್ಟಿದೆ. ಎಲ್ಲರಿಗೂ ಟೈರ್ಡ್ ಆಗಿತ್ತಲ್ಲ, ಎಲ್ಲರೂ ಮಲ್ಕೊಂಡು ಇವಾಗೇ ಎದ್ದಿದ್ದು. ಅಂದರೆ ಬೆಳಗ್ಗೆನೇ ಎದ್ದಿದ್ರು ಅಮ್ಮ ಅವರೆಲ್ಲ. ಸಾಂಗವಿ 8 o'clock ಎದ್ಲು, ನಾವು 10 o'clock ಎದ್ದಿದ್ದು. ಮಂಜು ಇವಾಗ ಬಂದಿದ್ದಾರೆ, ಟಿಫನ್ ಮಾಡಿದ್ದಾಳೆ, ಪಲಾವ್ ಮಾಡಿದ್ದಾಳೆ. ನೋಡೋಣ ಯಾವ ಥರ ಇದೆ ಅಂತ. ತುಂಬ ದಿನ ಆದಮೇಲೆ ತಿಂತಾಯಿದ್ದೀನಿ, ಯಾಕಂದರೆ ಇಷ್ಟು ದಿನ ಟೈಮ್ ಇರ್ತಾ ಇರಲಿಲ್ವಲ್ಲ ಮಾಡ್ಕೊಳ್ಳೋಕ್ಕೆ. ಬರೀ ಅನ್ನ ಸಾಂಬಾರು ಚಿತ್ರಾನ್ನ ಆ ಥರ ಮಾಡ್ಕೊತಾ ಇದ್ದೆ ಅಷ್ಟೇ. ಪಲಾವ್ ಎಲ್ಲ ಮಾಡೋ ಅಷ್ಟು ಟೈಮ್ ಇರ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಮಾಡಿದ್ದಾಳೆ, ನೋಡೋಣ. ಪ್ಲೀಸ್ ಬೇಡ. ಚೆನ್ನಾಗಿದ್ಯಾ? ಎಷ್ಟು ಚೆನ್ನಾಗಿದೆ ನೋಡು. ಅವಳು ನೋಡಿ ನಾಚಿಕೆ ಪಡ್ತಾಳೆ ಚೆನ್ನಾಗಿಲ್ಲ ಅಂತ. ಹೆಂಗಿದ್ದಾಳೆ ಅಂತ ಕಾಮೆಂಟ್ ಮಾಡಿ. ಸಾಂಗವಿ ಚೆನ್ನಾಗಿದೆ. ಬನ್ನಿ, ಬ್ರೇಕ್ಫಾಸ್ಟ್ಗೆ ಸಾಂಗವಿ ಪಲಾವ್ ಮಾಡಿದ್ದಾಳೆ. ವಾವ್, ತುಂಬ ಚೆನ್ನಾಗಿದೆ, ಎಮ್ಮಿಯಾಗಿ ಕಾಣಿಸ್ತಾ ಇದೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ತಿನ್ಬೇಕು ಇವಾಗ. ಮಂಜು ಅವ್ರು ಬಂದಿದ್ದಾರೆ ಇವಾಗ. ತುಂಬ ದಿನ ಆದಮೇಲೆ ಮಂಜು ಅವರು ವ್ಲಾಗಲ್ಲಿ ಕಾಣಿಸ್ಕೊತಾರೆ ಇವಾಗ. ಓಕೆ, ಪಲಾವ್ ತಂದು ಇಟ್ಟಿದ್ದಾಳೆ ಸಾಂಗವಿ. ಮಂಜು ಅವರು ಪ್ಲೈನ್ ತಿನ್ನಲ್ಲ, ಚಿಪ್ಸ್ ಇರಬೇಕಲ್ಲ. ಬ್ಯಾಡ್ ಹ್ಯಾಬಿಟ್. ಚೆನ್ನಾಗಿದೆ. ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಿದ್ದೀಯ ನೋಡಿ ಫ್ರೆಂಡ್ಸ್, ಮಂಜು ಹೆಂಗಿದೆ ಮಂಜು ಪಲಾವ್? ಒಂದು ಟೇಸ್ಟಲ್ಲೇ ಗೊತ್ತಾಗಲ್ಲ ಅಂತ ತಿಂತಾ ಇರೋದ. ಹೆಂಗಿದೆ ಏನು ಮಾಡಬೇಕು? ಹೆಂಗಿದೆ ಅಂತ ಹೇಳಿ. ಹೇಳೋಣ. ಕೊಬ್ಬು ಅನ್ಕೊಂತಾರೆ ಆಮೇಲೆ. ಏನು ಮಂಜವ್ರೆ, ಒಟ್ಟು ಟಿಫನ್ ಆಯಿತಾ? ಮಾತಾಡಿ, ಯಾಕೆ ಸೈಲೆಂಟ್ ಆಗಿದ್ದೀರಾ? ತಗ ಅಂದರೆ ಕ್ಯಾಮ್ರಾ ಇಟ್ಕೊಂಡ್ಬಿಡ್ತೀವಿ. ಓಕೆ, ಟಿಫನ್ ಆಯಿತಾ? ನಾನು ವಿಡಿಯೋ ಮಾಡ್ತೀನಿ. ಮಾಡು. ಅಂಕಿತ ಅವರೇ, ಟಿಫಿನ್ ಆಯಿತಾ? ಆಯಿತು. ಏನು ತಿಂದ್ರಿ? ಪಲಾವ್. ಹೌದಾ? ಇವಾಗ ಕಾಫಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನನಗೆ ಕಾಫಿ ಬೇಕು. ಇಲ್ಲಿ ಸಾಂಗ್ವಿ ಕಾಫಿ ತರ್ತಾ ಇದ್ದಾಳೆ. ಏನು ಸಾಂಗು? ಸ್ವಲ್ಪ ಹೆಂಗ್ ಹಂಗೆ ಫುಲ್ ಕೊಟ್ಟರೆ ಹೆಂಗೆ ಕುಡಿತಾರೆ ಪಾಪ. ಎಂಜಾಯಿಂಗ್. ಇಲ್ಲ ವಿನಯ್, ಮೇಲೆ ಇಟ್ಟಿದ್ದೀರಾ? ಪಾಪ ನೋಡಿ ಮಾಡ್ತಾ ಇದೆ. ವಿನಯ್ ಇಲ್ಲ ವಿನಯ್, ನೇಲ್ಸ್ ಕಟ್ ಮಾಡೋಣ ಕರ್ಕೊಂತೀವಿ ಯಾವಾಗ ಕುಡಿಲಿ.
ಆಯಿತು ನಿನ್ನದು ನಿನ್ನದು ಆಯಿತು ನಿನ್ನೆ ಚಿನ್ನೆ